ನಮಸ್ಕಾರ ಸ್ನೇಹಿತರೆ, 24ಗೆ ಸ್ವಾಗತ. ಇವತ್ತಿನ ದಿವಸ ಬೆಳಗಾವಿ ಡಿಸಿಸಿ ಬ್ಯಾಂಕ್ನ ಚುನಾವಣೆ ದಿನಾಂಕ ಅಕ್ಟೋಬರ್ 19 ನಡೆಯುವ ಚುನಾವಣೆಗೆ ಇವತ್ತಿನ ದಿವಸ ಜಾರಕಿಹೊಳಿ ಸಹೋದರರ ನಾಮಪತ್ರವನ್ನು ಸಲ್ಲಿಸಲಾಯಿತು. ಈ ನಾಮಪತ್ರವನ್ನು ಸಲ್ಲಿಸಲು ಎಲ್ಲ ತಾಲೂಕಿನ ಕಡೆಯಿಂದ ವಿವಿಧ ಮುಖಂಡರು ಮತ್ತು ಸೊಸೈಟಿ ಸಂಘ ಸಂಸ್ಥೆ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಕೂಡ ಎಲ್ಲ ಹಿರಿಯರು ಇವತ್ತಿನ ದಿವಸ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದೆವು. ಇವತ್ತಿನ ದಿವಸ ಜಾರಕಿಹೊಳಿ ಸಹೋದರರು ನಾಮಪತ್ರ ಸಲ್ಲಿಸಿದಂಥ 13 ಅಭ್ಯರ್ಥಿಗಳು 19ನೇ ತಾರೀಕಿನ ದಿವಸ ಜಯಶಾಲಿ ಆಗಲಿದ್ದಾರೆಂದು ಈ ವಿಶ್ವಾಸಕ್ಕೆ 100ಕ್ಕೆ 100 ವಿಶ್ವಾಸವನ್ನು ಕೊಡ್ತಾ ಇದ್ದೀವಿ. ಯಾರೇ ಏನೇ ಅಂದುಕೊಳ್ಳಿ, ಜನರ ಆಶೀರ್ವಾದ, ಭಗವಂತನ ಆಶೀರ್ವಾದ ಜಾರಕಿಹೊಳಿ ಸಹೋದರ ಮೇಲಿದೆ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ರಾಮಪ್ಪ ಜಕ್ಕಪಟ್ಟಿ, ಬೆಳಿವಾಡ, ಬಾಚಣ್ಣ ಜಾರಕಿಹೊಳಿ ಅವರ ಅಭಿಮಾನಿಗಳು. ಈ ಒಂದು ಚುನಾವಣೆಯ ಒಂದು ನಾಮಪತ್ರ ಸಲ್ಲಿಸುವ ಸಲುವಾಗಿ ನಾವು ಎಲ್ಲ ನಮ್ಮ ಕ್ಷೇತ್ರದಿಂದ ಸಹಕಾರ ಪ್ಯಾನಲ್ಗೆ ಬೆಂಬಲ ಕೊಡಲಿಕ್ಕೆ ನಾವು ಎಲ್ಲ ನಮ್ಮ ಆತ್ಮೀಯ ಗೆಳೆಯರೊಂದಿಗೆ ನಾವು ಬೆಳಗಾವಿಗೆ ಆಗಮಿಸಿದ್ದು, ಇದು ಅತಿ ಬಹುಮತದಿಂದ ನಮ್ಮ ಜಾರಕಿಹೊಳಿ ಕುಟುಂಬದ ಒಂದು ಪ್ಯಾನಲ್ ಡಿಸಿಸಿ ಬ್ಯಾಂಕಿಗೆ ಆಯ್ಕೆಯಾಗಿ ಇದು ಅಧ್ಯಕ್ಷ ಆಗೋದು ಖಚಿತ ಎಂದು ನನ್ನ ಒಂದು ಅನಿಸಿಕೆ. ಎಲ್ಲ ಜಾರಕಿಹೊಳಿ ಕುಟುಂಬದವರು ಇವತ್ತು ರಾಜ್ಯ ಆಗಲಿ, ಜಿಲ್ಲೆ ಆಗಲಿ, ತಾಲೂಕಾಗಲಿ, ಹಳ್ಳಿ ಮಟ್ಟದಲ್ಲಿ ಕೂಡ ಅವರು ಹೆಚ್ಚಿನ ಒಂದು ಜನರಿಗೆ ಸಹಾಯ ಸಹಕಾರ, ಸಮಾಜದ ಕೆಲಸ, ಧಾರ್ಮಿಕ ಕೆಲಸ, ಇವತ್ತು ವೈಯಕ್ತಿಕ ಕೆಲಸ ಹಿಡ್ಕೊಂಡು ಸಹ ಅವ್ರು ಕೆಲಸ ಮಾಡ್ತಾರೋ. ಜನ ಮೆಚ್ಚಿದ ನಾಯಕ ಜಾರಕಿಹೊಳಿ ಕುಟುಂಬದವರು. ಅದಕ್ಕಾಗಿ ಅವರು ಆರ್ಚ್ ಬರ್ಲತ್ ಹೇಳಿ ನಮ್ಮ ಎಲ್ಲ ಜಿಲ್ಲಾದ ಒಂದು ಎಲ್ಲ ಅಭಿಪ್ರಾಯ ಅನಿಸಿಕೆ ಎಲ್ಲ ಜನದ ಐತೆ ಹೇಳಿ ನಾ ಇವತ್ತಿನ ಪರವಾಗಿ ನಾ ಮಾತಾಡ್ತಾ ಇದ್ದೇನೆ. ನಾ ಬಸವರಾಜ್ ಶಂಕರಪ್ಪ ಭುಜನ್ ಅವರು, ಸಾಕೆ ಮಸ್ಗುಪ್ಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು. ಇವತ್ತಿನ ದಿವಸ ಇಡೀ ಜಾರಕಿಹೊಳಿ ಕುಟುಂಬ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ರೀತಿಯಂಥ ಜಾತಿ ರಾಜಕಾರಣ ಮಾಡದೆ ಎಲ್ಲರನ್ನ ಒಂದೇ ವೇದಿಕೆಯಲ್ಲೇ ಕರೆದುಕೊಂಡು ಬೆಳಗಾವಿ ಇಡೀ ಅಭಿವೃದ್ಧಿಯತ್ತ ಸಾಗ್ತಾ ಇದೆ. ಅದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಇಡೀ ಜಾರಕಿಹೊಳಿ ಕುಟುಂಬಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಅದರಲ್ಲೂ ಸಹ ಸಹಕಾರ ಕ್ಷೇತ್ರದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಒಂದು ಪ್ರಖ್ಯಾತ ಹೊಂದಿರತಕ್ಕಂಥ ಈ ಡಿಸಿಸಿ ಬ್ಯಾಂಕಿಗೆ ಜಾರಕಿಹೊಳಿ ಕುಟುಂಬದ ವತಿಯಿಂದ ಇಡೀ ಒಂದು ಪೆನಲ್ ಅನ್ನು ನಾವು ಇವತ್ತಿನ ದಿವಸ ನಾಮಿನೇಷನ್ ಮಾಡಿದ್ದಾರೆ. ಈ ಪೆನಲ್ಲೇನೆ ಬಹುಮತದಿಂದ ಆರಿಸಿ ಬಂದು ಅಧಿಕಾರ ಗದ್ದೆಯನ್ನ ಜಾರಕಿಹೊಳಿ ಕುಟುಂಬದವರು ಹಿಡಿಯುವುದು ಶತಸಿದ್ಧ ಎಂದು ನಾನು ಇವತ್ತಿನ ದಿವಸ ಹೇಳ್ತಾ ಇದ್ದೇನೆ. ಆದ ಕಾರಣ ದಯಮಾಡಿ ಯಾರು ಅನ್ಯತಾ ಭಾವಿಸದೆ ಜಾರಕಿಹೊಳಿ ಕುಟುಂಬದ ಜೊತೆ ಇಡೀ ಬೆಳಗಾವಿ ಜಿಲ್ಲೆ ಇದೆ ಎಂದು ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಜಾರಕಿಹೊಳಿ ಅವರಿಗೆ ನಾನು ಮೂಡಲಗಿ ತಾಲೂಕಾ ಟ್ರಿಬ್ಯುನಲ್ ಮೆಂಬರ್ ಸಂಜಯ್ ಬಸಪ್ಪ ಹೊಸಕೋಟೆ. ಅಕ್ಟೋಬರ್ 19ನೇ ತಾರೀಕು ನಮ್ಮ ಜಾರಕಿಹೊಳಿ ಪೆನಾಲಕ್ಕೆ ಜಯವಾಗುತ್ತದೆ ಎಂದು ಬಾಲಚಂದ್ರನ್ ಜಾರಕಿಹೊಳಿ ಅವರಿಗೆ ಎಂದು ವಿಶ್ವಾಸ ಕೊಡ್ತೇವೆ. ಧನ್ಯವಾದಗಳು.